ಕೇಂದ್ರ ಸರ್ಕಾರಿ ನೌಕರರೇ ಗಮನಿಸಿ, 8ನೇ ವೇತನ ಆಯೋಗ ಬಂದಿದೆ ಅನ್ನೋ ಸುದ್ದಿ ನಿಜನಾ? ಸಂಬಳ ಏರಿಕೆ ನಾಳೆಯಿಂದನಾ? ಇಲ್ಲ, ಇಲ್ಲಿ ಇದೆ ದೊಡ್ಡ ಟ್ವಿಸ್ಟ್. ಸರ್ಕಾರ ತೆಗೆದುಕೊಂಡಿರುವ ಈ ಒಂದು ನಿರ್ಧಾರ ನಿಮ್ಮ ಸಂಬಳ ಯಾವಾಗ ಹೆಚ್ಚಾಗುತ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. 2026 ಜನವರಿ 1ರ ಮಾತು ನಿಜನಾ? ಈ ಸತ್ಯ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋ ಮಿಸ್ ಮಾಡಬೇಡಿ. ಕೇಂದ್ರ ಸರ್ಕಾರಿ ನೌಕರರು ಬಹುಕಾಲದಿಂದಲೇ 8ನೇ ವೇತನ ಆಯೋಗದ ಬಗ್ಗೆ ನಿರೀಕ್ಷೆಯಲ್ಲಿದ್ದಾರೆ. ಈ ಆಯೋಗದ ಶಿಫಾರಸುಗಳಿಂದ ಅವರ ಸಂಬಳ, ಭತ್ಯೆಗಳು ಮತ್ತು ಸೌಲಭ್ಯಗಳಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿವೆ ಎಂಬ ಭರವಸೆಯಿದೆ. ಆದರೆ ಈ ಪ್ರಕ್ರಿಯೆ ತಕ್ಷಣ ಮುಕ್ತಾಯವಾಗುವಂಥದ್ದೂ ಅಲ್ಲ. ಸರ್ಕಾರವೇ ಈ ಆಯೋಗಕ್ಕೆ ವರದಿ ತಯಾರಿಸಲು ಸುಮಾರು 18 ತಿಂಗಳ ಕಾಲಾವಕಾಶ ನೀಡಿದೆ. ಇದರ ನಡುವೆಯೇ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಚಿಕ್ಕ ದೊಡ್ಡ ಬೆಳವಣಿಗೆಯ ಮೇಲೂ ನೌಕರರ ಗಮನವಿರುತ್ತದೆ. ಇತ್ತೀಚೆಗೆ ಈ ದಿಕ್ಕಿನಲ್ಲಿ ಸರ್ಕಾರ ಒಂದು ಪ್ರಮುಖ ಆಡಳಿತಾತ್ಮಕ ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ, ಪಿಂಚಣಿ ಮತ್ತು ದೂರುಗಳ ಇಲಾಖೆಯ ಅಧೀನದಲ್ಲಿರುವ ವಿಭಾಗವು ವೇತನ ಆಯೋಗಕ್ಕೆ ಸಂಬಂಧಿಸಿದ ಡೈರೆಕ್ಟರ್ ಹುದ್ದೆಯನ್ನು ಭರ್ತಿ ಮಾಡಲು ಅಧಿಕೃತ ಅನುಮೋದನೆ ನೀಡಿದೆ. ಈ ಹುದ್ದೆಗೆ ಆಶೀಶ್ ಯಾದವ್ ಅವರನ್ನು ನಿಯೋಜಿಸಲಾಗಿದೆ. ಅವರು ಪ್ರತಿನಿಯುಕ್ತಿ ಆಧಾರದಲ್ಲಿ ಈ ಜವಾಬ್ದಾರಿಯನ್ನು ಸ್ವೀಕರಿಸಲಿದ್ದಾರೆ. ಆದೇಶದ ಪ್ರಕಾರ ಅವರು ತಕ್ಷಣವೇ ತಮ್ಮ ಕರ್ತವ್ಯವನ್ನು ವಹಿಸಿಕೊಳ್ಳಬೇಕು ಮತ್ತು ನಿಗದಿತ ಸಮಯದೊಳಗೆ ಸಂಬಂಧಿತ ಇಲಾಖೆಯಲ್ಲಿ ಸೇರಬೇಕು. ಈ ಡೈರೆಕ್ಟರ್ ಹುದ್ದೆಯನ್ನು 8ನೇ ವೇತನ ಆಯೋಗದ ಆಡಳಿತಾತ್ಮಕ ಸಿದ್ಧತೆಗಳು ಮತ್ತು ನೀತಿ ಸಂಬಂಧಿತ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ನೇಮಕಾತಿಯಿಂದಾಗಿ ಆಯೋಗದ ಕಾರ್ಯಗಳಿಗೆ ವೇಗ ಸಿಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ. ಸರ್ಕಾರ ಈಗಾಗಲೇ ಜನವರಿ 2025ರಲ್ಲಿ 8ನೇ ವೇತನ ಆಯೋಗವನ್ನು ಅಧಿಕೃತವಾಗಿ ರಚಿಸಿದೆ. ಆಯೋಗವು ದೇಶದ ಆರ್ಥಿಕ ಪರಿಸ್ಥಿತಿ, ಪ್ರಸ್ತುತ ವೇತನ ವ್ಯವಸ್ಥೆ ಮತ್ತು ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಆಳವಾಗಿ ಅಧ್ಯಯನ ಮಾಡಿ ತನ್ನ ಶಿಫಾರಸುಗಳನ್ನು ತಯಾರಿಸಬೇಕಾಗಿದೆ. ಈ ಕಾರ್ಯಕ್ಕೆ ಸುಮಾರು 18 ತಿಂಗಳ ಸಮಯ ನಿಗದಿಯಾಗಿದೆ. ಆದ್ದರಿಂದ ಆಯೋಗದ ಶಿಫಾರಸುಗಳು 2026ರ ಜನವರಿ 1ರಿಂದ ಜಾರಿಗೆ ಬರಬಹುದು ಎಂಬ ಅಂದಾಜುಗಳು ಕೇಳಿಬರುತ್ತಿವೆ. ಆದರೆ ಪ್ರಸ್ತುತ ಹಂತದಲ್ಲಿ ಆಯೋಗದ ಕೆಲಸ ಆರಂಭಿಕ ಹಂತದಲ್ಲಿಯೇ ಇದೆ. ಒಟ್ಟಿನಲ್ಲಿ ನೋಡಿದರೆ 8ನೇ ವೇತನ ಆಯೋಗದ ಪ್ರಕ್ರಿಯೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯುತ್ತದೆ. ಡೈರೆಕ್ಟರ್ ಹುದ್ದೆಯ ನೇಮಕವು ಈ ಆಯೋಗದ ಕೆಲಸಗಳಿಗೆ ಹೊಸ ಚುರುಕು ನೀಡುವ ಪ್ರಮುಖ ಹೆಜ್ಜೆಯಾಗಿದೆ. ಆದರೆ ನೌಕರರು ತಕ್ಷಣವೇ ಸಂಬಳ ಏರಿಕೆ ಅಥವಾ ಹೊಸ ಭತ್ಯೆಗಳ ಘೋಷಣೆ ನಿರೀಕ್ಷಿಸುವಂತಿಲ್ಲ. ಆಯೋಗ ತನ್ನ ಅಧ್ಯಯನ, ಆರ್ಥಿಕ ವಿಶ್ಲೇಷಣೆ ಮತ್ತು ವರದಿ ಸಲ್ಲಿಕೆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರವೇ ಸರ್ಕಾರ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಇನ್ನು ಆಯೋಗದ ಶಿಫಾರಸುಗಳಿಂದ ಸರ್ಕಾರಕ್ಕೆ ಬರುವ ಆರ್ಥಿಕ ಹೊರೆ ಎಷ್ಟು ಎಂಬುದರ ಬಗ್ಗೆ ಯಾವುದೇ ಅಧಿಕೃತ ಅಂದಾಜು ಹೊರಬಿದ್ದಿಲ್ಲ. ಆಯೋಗದ ವರದಿ ಬಂದ ಬಳಿಕವೇ ವೆಚ್ಚ, ಅನುಷ್ಠಾನ ದಿನಾಂಕ ಮತ್ತು ವೇತನ ಬದಲಾವಣೆಗಳ ಬಗ್ಗೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ. ಆದ್ದರಿಂದ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಸ್ವಲ್ಪ ಸಹನೆ ವಹಿಸಬೇಕಾದ ಸ್ಥಿತಿಯಿದೆ. ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗದ ವರದಿ ಯಾವಾಗ ಬರುತ್ತದೆ, ಸಂಬಳ ಎಷ್ಟು ಹೆಚ್ಚಾಗಬಹುದು, ಡಿಎ, ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಪಿಂಚಣಿ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿವೆ. ಅಲ್ಲಿಯವರೆಗೆ ಈ ವಿಷಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಪ್ಡೇಟ್ ಕೂಡ ಬಹಳ ಮಹತ್ವದ್ದೇ. 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಬ್ರೇಕಿಂಗ್ ಅಪ್ಡೇಟ್, ಸರ್ಕಾರಿ ನೌಕರರಿಗೆ ಉಪಯೋಗವಾಗುವ ಸುದ್ದಿ, ಸಂಬಳ, ಭತ್ಯೆಗಳ ಮಾಹಿತಿ ಮತ್ತು ಮಹತ್ವದ ನಿರ್ಣಯಗಳನ್ನು ಮೊದಲಾಗಿ ತಿಳಿದುಕೊಳ್ಳಲು ಪಿಎಂ ಸೇವಾ ಕರ್ನಾಟಕ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳು, ಪ್ರಶ್ನೆಗಳು ಅಥವಾ ನಿರೀಕ್ಷೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸರ್ಕಾರಿ ನೌಕರರ ಹಕ್ಕುಗಳು ಮತ್ತು ಸತ್ಯ ಮಾಹಿತಿಗಾಗಿ ಪಿಎಂ ಸೇವಾ ಕರ್ನಾಟಕ ಜೊತೆಗೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.